ಹಂಚ್ಕಣಪ್ಪ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಅಯ್ಯೋ ಬಿಡಪ್ಪ, ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ತಮ್ಮ ಹೆಸರೇನು ಅಂದ್ರಲ್ಲ? ಸಿಂಬ. ಮನೋ ಇಚ್ಛೆ ಗೊತ್ತಾಗ್ತಾನೆ ಇಲ್ಲ. ಅವರು ಕರ್ನಾಟಕದ ಏಕನಾಥ ಶಿಂದೆ ಆಗ್ಬಹುದು ಅಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ. ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ ನಾನು? ನನ್ನಿರೋ ಟ್ಯಾಲೆಂಟ್, ನನ್ನಿರೋ ಎಬಿಲಿಟಿ ಉಪಯೋಗ ಮಾಡ್ಕೊಳ್ಳಿ ಅಂತ ಇಡೀ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅವ್ರು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಈಗ ಹುಡುಕ್ಬೇಕು ಡಿಕ್ಷನರಿಯಲ್ಲಿ. ನಾವು ಡಿಕ್ಷನರಿ ತೆಗೆದು ಹುಡುಕ್ಬೇಕು ಅವ್ರು ಹೇಳದ್ಮೇಲೆ. ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನ ನಡೀತಿರುವಂತದ್ದು ಅವರ ಪಕ್ಷದಲ್ಲಿರುವಂತ ಅಪನಂಬಿಕೆ ಮತ್ತು ಗೊಂದಲದ ಸಂಕೇತ ಅಷ್ಟೇ. ಅಪಸ್ವರ ಯಾಕಿದೆ ಅಂದ್ರೆ ಅಪನಂಬಿಕೆ ಇದೆ, ಅದಕ್ಕೆ ಅಪಸ್ವರ. ಏನಂತ ಇರುವ ಸರ್, ಬಿಜೆಪಿ ಬರ್ತಾರಂತ, ಬಿಜೆಪಿಗೆಲ್ಲ ಬರ್ತಾರೆ, ಆ ತರ ಚರ್ಚೆ ಎಲ್ಲ ಆಗ್ತಾ ಇದೆ ಸರ್. ಇಲ್ಲ 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 ಇಲ್ಲ, ಅದ ಆ ತರದ ಯಾವ್ದು ಚರ್ಚೆ ಇಲ್ಲ. ಒಟ್ನಲ್ಲಿ ಮಹಾಶಿವರಾತ್ರಿ ಕಾಂಗ್ರೆಸ್ ಪಾಲಿಗೆ ಕೋಲಾಹಲವೆಬ್ಬಿಸಿದೆ. ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಬೆಳವಣಿಗೆಗಳು ನಡೆಯುವುದಕ್ಕೆ ವೇದಿಕೆಯೊಂದನ್ನ ಹಾಕಿಕೊಟ್ಟಿವೆ. ಬಣಬಡಿದಾಟ ಜೋರಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತವೆ. ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಟಿ ಸಿಎಂ ಆಗಿ 89ರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ ಕೆಲಸ ಮಾಡಲಿಲ್ಲ ಅಂದ್ಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದ್ಮೇಲೆ, ನನ್ನ ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ನನಗಿರುವಂತ ವೈಬ್ರೇಷನ್, ನನಗಿರುವಂತ ಸ್ಟ್ರೆಂತ್, ನನಗಿರುವಂತ ಎಕ್ಸ್ಪೀರಿಯನ್ಸ್ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದೇವೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಇಸ್ ಲೈಕ್ ಮೈ ಟೆಂಪಲ್. ನಾನು ಹುಟ್ಟು ಕಾಂಗ್ರೆಸ್ಸಿಗ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಐಸಿಸಿ ಕಚೇರಿಯೇ ನಂಗೆ ದೇವಸ್ಥಾನ. ಇಲ್ಲಿಗೆ ಬರದೆ ಬಿಜೆಪಿ ಕಚೇರಿ ಕೇಶವಕೃಪಾಕ್ಕೆ ಹೋಗುವುದಕ್ಕೆ ಆಗುತ್ತಾ? ಇದು ಡಿಸಿಎಂ ಡಿಕೆಶಿ ಬುಧವಾರ ಗುಡುಗಿದ್ದ ಪರಿ. ಅವರು ಗುಡುಗಿದ ಅಬ್ಬರಕ್ಕೆ ಕಾಂಗ್ರೆಸ್ನ ಕೆಲವರು ಮಂಕಾಗಿದ್ರು. ಡಿಕೆ ವಿರೋಧಿಗಳು ಸೈಲೆಂಟ್ ಆಗಿದ್ರು. ದೆಹಲಿಯಿಂದ ಫುಲ್ ಎನರ್ಜಿಯಲ್ಲಿ ವಾಪಸ್ಸಾಗಿದ್ದ ಡಿಕೆಶಿ ಬೆಂಗಳೂರಲ್ಲಿ ಬ್ಲಾಸ್ಟ್ ಆಗಿದ್ದಕ್ಕೆ ಇಡೀ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಒಂದು ರೀತಿ ಸಂಚಲನ ಸೃಷ್ಟಿಯಾಗಿತ್ತು. ದೆಹಲಿಯಿಂದ ಬಂದವರು ಬಂದಾಗೇ ತಮ್ಮ ವಿರೋಧಿಗಳಿಗೆ ಲೆಫ್ಟ್ ರೈಟ್ ತಗೊಂಡಿದ್ದನ್ನ ನೋಡಿ ಕೆಲವರು ಅಚ್ಚರಿಗೆ ಒಳಗಾದ್ರು. ದೆಹಲಿಗೆ ಹೋಗಿ ಯಾವುದೋ ದಾಳ ಉರುಳಿಸಿ ಬಂದಿದ್ದ ಡಿಕೆಶಿ ರಾಜ್ಯದಲ್ಲಿ ಹೊಸ ದಾಳವೊಂದನ್ನ ಉರುಳಿಸೋಕೆ ಮುಂದಾದಲ್ಲಿ ಉರುಳಿಸಿರೋ ಈ ದಾಳ ದೆಹಲಿವರೆಗೆ ಸದ್ದು ಮಾಡ್ತಿದೆ. ಅದ್ಯಾವ ದಾಳ ಗೊತ್ತಾ? ಭೇಟಿ ದಾಳ. ಅಮಿತ್ ಶಾ ಭೇಟಿ ದಾಳ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಏನಾಗ್ತಿದೆ? ಈ ಪ್ರಶ್ನೆಯನ್ನ ಯಾರಿಗೂ ಕೇಳಿದ್ರು ಅವರು ಗೊಂದಲಕ್ಕೆ ಬೀಳ್ತಾರೆ. ಯಾಕೆ ಗೊತ್ತಾ? ಅವರಿಗೆ ಕೂಡ ಏನು ಗೊತ್ತಾಗ್ತಿಲ್ಲ. ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇರೋದೊಂದೇ, ಅದೇನಂದ್ರೆ ಕುರ್ಚಿ ಕಿತ್ತಾಟ. ಸಿಎಂ ಸಿದ್ದರಾಮಯ್ಯ ಬಣ ಒಂದ್ ಕಡೆ ಮತ್ತು ಡಿಕೆಶಿ ಬಣ ಒಂದ್ ಕಡೆ ಕುರ್ಚಿಗಾಗಿ ಕಿತ್ತಾಟ ನಡೆಸ್ತಿದೆ. ಅದು ಕೆಪಿಸಿಸಿ ಕುರ್ಚಿ. ಡಿಕೆಶಿ ಕೂತ್ಕೊಂಡಿರೋ ಕೆಪಿಸಿಸಿ ಕುರ್ಚಿಯನ್ನ ಎತ್ತ